ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋದು ಒಂದು ಸಾಮಾನ್ಯ ಜಾತಕವಲ್ಲ. ಇದು ಫೆಬ್ರವರಿ 2026ರಲ್ಲಿ ಮೇಷರಾಶಿಯವರ ಜೀವನದಲ್ಲಿ ನಡೆಯಲಿರುವಂತಹ ಭಾರೀ ವಿಧಿ ಬದಲಾವಣೆಯ ಬಗ್ಗೆ. ನೀವೀಗ ಈ ವಿಡಿಯೋ ನೋಡುತ್ತಿದ್ದರೆ ಅದು ಯಾದೃಚ್ಛಿಕವಲ್ಲ. ಇದು ದೇವರು ನಿಮಗೆ ಕೊಟ್ಟಿರುವಂತಹ ಗುಪ್ತ ಸಂಕೇತ. ಈ ಕ್ಷಣ, ಈ ಸಮಯ ನಿಮ್ಮ ಜೀವನದಲ್ಲಿ ಈಗಾಗಲೇ ಬರೆಯಲ್ಪಟ್ಟಿದ್ದು. ಮೊದಲು ಕಮೆಂಟ್ ಅಲ್ಲಿ ಜೈ ಹನುಮಾನ್ ಎಂದು ಭಕ್ತಿಯಿಂದ ಬರೆಯಿರಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದರಿಂದ ಇನ್ನಷ್ಟು ಮೇಷರಾಶಿಯವರಿಗೆ ಈ ದೈವ ಸಂದೇಶ ತಲುಪುತ್ತದೆ. ಹಾಗೆ ನಮಗೂ ಪ್ರೇರಣೆ ಸಿಗುತ್ತದೆ. ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಅಕ್ಕ ನಿಮ್ಮ ಜೊತೆ ಕುಳಿತು ಮಾತನಾಡುತ್ತಿರುವಂತೆ ಕೇಳಿಸಿಕೊಳ್ಳಿ. ಒಂಟಿಯಾಗಿ ಕುಳಿತುಕೊಂಡು ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ವಿಡಿಯೋ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಕೊನೆಯಲ್ಲಿ ನಿಮ್ಮ ಜೀವನ ಬದಲಿಸುವ ಸತ್ಯ ಅಡಗಿದೆ. ಮೇಷರಾಶಿಯವರು ಹುಟ್ಟಿನಿಂದಲೇ ಯೋಧರು. ಧೈರ್ಯ ನಿಮ್ಮ ರಕ್ತದಲ್ಲಿ ಹರಿಯುತ್ತದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮನಸ್ಸಿನಲ್ಲೇ ಒಂದೇ ಒಂದು ಪ್ರಶ್ನೆ ತಿರುಗುತ್ತಿದೆ: ನಾನು ತಪ್ಪು ಮಾಡಿಲ್ಲ, ಹಾಗಿದ್ದರೂ ಯಾಕೆ ನನ್ನ ಜೀವನದಲ್ಲಿ ಪರೀಕ್ಷೆಗಳು ಮಾತ್ರ ಇವೆ ಎಂದು ನೀವು ಹೊರಗಡೆ ನಗುತ್ತೀರಿ, ಆದರೆ ಒಳಗಡೆ ಎಷ್ಟೋ ಬಾರಿ ಒಡೆದು ಹೋಗಿದ್ದೀರಿ. ಅದು ನಿಮಗೂ ದೇವರಿಗೂ ಮಾತ್ರ ಗೊತ್ತು. ಇದು ಈ ಜನ್ಮದ ಫಲವಲ್ಲ, ಇದು ಹಿಂದಿನ ಜನ್ಮದಲ್ಲಿ ಮಾಡಿದ್ದೀರಿ. ಆದರೆ ಅರಿಯದೆ ಯಾರದೋ ಮನಸ್ಸಿಗೆ ನೋವುಂಟು ಮಾಡಿದ್ದೀರಿ. ಅದರ ಫಲವಾಗಿ ನೀವು ನ್ಯಾಯ ಮಾಡಿದರೂ ಅಪನಿಂದನೆ ಬರುತ್ತಿದೆ. ಒಳ್ಳೆಯದು ಮಾಡಿದರೂ ಜನ ನಿಮ್ಮಿಂದ ದೂರ ಆಗುತ್ತಿದ್ದಾರೆ. ಮಾಡಿದರೂ ಅಪನಿಂದನೆ ಬರುತ್ತಿದೆ. ಒಳ್ಳೆಯದು ಮಾಡಿದರೂ ಜನ ನಿಮ್ಮಿಂದ ದೂರ ಆಗುತ್ತಿದ್ದಾರೆ. ನಂಬಿದವರಿಂದಲೇ ಮೋಸ ನಡೆಯುತ್ತಿದೆ. ಒಳಗೆ ಸುಡುಕು ನೋವಿದ್ದರೂ ಮೌನವಾಗಿ ನೀವು ಅನುಭವಿಸುತ್ತಿದ್ದೀರಿ. ಇದು ನಿಮ್ಮ ದುರ್ಬಲತೆ ಅಲ್ಲ, ಇದು ಮೇಷರಾಶಿಯವರ ಕರ್ಮ ಪರೀಕ್ಷೆ. ಈ ಪರೀಕ್ಷೆ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಫೆಬ್ರವರಿ 2026ರಲ್ಲಿ ವಿಧಿ ತಿರುವಿನ ತಿಂಗಳು. ಈ ತಿಂಗಳು ಸಾಮಾನ್ಯ ಅಲ್ಲ. ಈ ತಿಂಗಳು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್. ಶನಿ ನಿಮ್ಮ ಕರ್ಮಸ್ಥಾನದಿಂದ ಸರಿಯುತ್ತಿರುವ ಸಮಯ ಇದು. ಅದರ ಅರ್ಥ ಜೀವನದಲ್ಲಿ ಇನ್ನು ಮುಂದೆ ವಿಳಂಬ ಕಡಿಮೆಯಾಗುತ್ತದೆ, ಅನ್ಯಾಯ ದೂರವಾಗುತ್ತದೆ, ನಿಮ್ಮ ಒಳಗಿನ ಗೊಂದಲ ಕರಗುತ್ತದೆ. ಫೆಬ್ರವರಿ 22ರಿಂದ ನಿಮ್ಮ ಒಳಗಿನಿಂದ ಒಂದು ಧ್ವನಿ ನಿಮಗೆ ಕೇಳಿಸುತ್ತದೆ: ಇನ್ನಷ್ಟು ಸಹಿಸಬೇಕು ಎಂದು ನಿಮಗೆ ಪ್ರಶ್ನೆ ಬರುತ್ತದೆ. ಅದೇ ನಿಮ್ಮ ಹೊಸ ಜೀವನದ ಬೀಜ. ನೀವಿನ್ನು ಎಲ್ಲರನ್ನೂ ಸಂತೋಷಪಡಿಸಲು ನಿಮ್ಮ ಸತ್ಯ ಮರೆ ಮಾಡುವುದಿಲ್ಲ. ನೀವು ಮೌನವಾಗಿದ್ದರೂ ನಿಮ್ಮ ಆತ್ಮ ಗಟ್ಟಿಯಾಗಿರುತ್ತದೆ. ಫೆಬ್ರವರಿ 24 ಒಬ್ಬ ಮಹಿಳೆ ನಿಮ್ಮ ವಿಧಿ ಬದಲಿಸಲು ಬರುತ್ತಾಳೆ. ಈ ಬದಲಾವಣೆಗೆ ಕಾರಣ ಒಬ್ಬ ಮಹಿಳೆ. ಆಕೆ ಯಾರು? ತಾಯಿ ಇರಬಹುದು, ಪತ್ನಿ ಇರಬಹುದು, ಮಗಳು, ಸಹೋದರಿ ಅಥವಾ ಒಬ್ಬ ಅಪರಿಚಿತ ಮಹಿಳೆ ಕೂಡ ಇರಬಹುದು. ಆಕೆ ಹೆಚ್ಚು ಮಾತನಾಡುವುದಿಲ್ಲ, ಆದರೆ ಅವಳ ಒಂದು ಮಾತು ನಿಮ್ಮ ಮನಸ್ಸಿಗೆ ಕನ್ನಡಿಯಂತೆ ತಾಕುತ್ತದೆ. ಆಕೆಯ ಮಾತಿನಲ್ಲಿ ಕೋಪ ಇರದು, ಆದರೆ ಕಠಿಣ ಸತ್ಯ ಇರುತ್ತದೆ. ನೀವು ಅಳಬಹುದು. ಆ ಅಳು ನಿಮ್ಮ ದುರ್ಬಲತೆಗೆ ಅಲ್ಲ, ಅದು ಒಳಗಿನ ಭಾರ ಹೊರಬರುವ ಪ್ರಕ್ರಿಯೆ. ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಚಂದ್ರನ ಪ್ರಭಾವ ಹೆಚ್ಚಾಗಿದೆ. ಚಂದ್ರನು ಮನಸ್ಸಿನ ಸಂಕೇತ. ಆಕೆ ದೇವರ ಸಂದೇಶ ತರುತ್ತಾಳೆ. ಆಕೆಯ ಮಾತು ನೀವು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನ ಹಿಂದಿನಂತೆ ಇರದು. ಪ್ರೇಮ ಜೀವನ. ಸತ್ತದ ಕ್ಷಣ ಮೇಷರಾಶಿಯವರು ಪ್ರೀತಿಸಿದರೆ ಸಂಪೂರ್ಣವಾಗಿ ಪ್ರೀತಿಸುತ್ತಾರೆ. ಅದರಲ್ಲಿ ಸಂದೇಹ ಇರುವುದಿಲ್ಲ, ಲೆಕ್ಕ ಇರುವುದಿಲ್ಲ. ಆದರೆ ಇದೇ ನಿಮ್ಮ ನೋವಿಗೆ ಕಾರಣವಾಯಿತು. ಫೆಬ್ರವರಿಯಲ್ಲಿ ಒಂದು ಮಾತು, ಒಂದು ರಹಸ್ಯ ತೋರಿಸುತ್ತದೆ. ಮೊದಲು ಮೌನ. ಆ ಮೌನವೇ ನಿಮ್ಮ ನಿರ್ಧಾರ ಆಗುತ್ತದೆ. ಕೆಲವರಿಗೆ ಹಳೆಯ ಪ್ರೀತಿ ಮುಗಿಯಬಹುದು, ಇನ್ನು ಕೆಲವರಿಗೆ ಸತ್ಯದ ಮೇಲೆ ನಿಂತ ಪ್ರೀತಿ ಇನ್ನಷ್ಟು ಬಲಪಡಬಹುದು. ಸತ್ಯದ ಮೇಲೆ ನಿಂತ ಪ್ರೀತಿ ಮಾತ್ರ ಶಾಶ್ವತ. ಇನ್ನು ವಿವಾಹ ಜೀವನ. ಮೌನ ಒಡೆಯುವ ಸಮಯ. ಹೊರಗೆ ಎಲ್ಲ ಸರಿಯಂತೆ ಕಾಣಿಸುತ್ತದೆ, ಆದರೆ ಒಳಗೆ ಕೇಳಿಕೊಳ್ಳಲಾಗದ ಮಾತುಗಳು, ಭಾರ ಅಡಗಿರುತ್ತದೆ. ಫೆಬ್ರವರಿ 25ರಂದು ಒಂದು ಸಣ್ಣ ವಿಷಯ ದೊಡ್ಡ ಚರ್ಚೆಯಾಗಬಹುದು. ಮೊದಲು ಕೋಪ, ನಂತರ ಕಣ್ಣೀರು, ಕೊನೆಯದಾಗಿ ಸತ್ಯ. ಇದು ಬೇರ್ಪಡಿಸಲು ಅಲ್ಲ, ಇದು ನಿಮ್ಮ ಸಂಬಂಧವನ್ನು ಶುದ್ಧಗೊಳಿಸಲು ಬರುತ್ತದೆ. ಅಹಂಕಾರ ಬಂದರೆ, ಹಾನಿ ಅರ್ಥ ಮಾಡಿಕೊಂಡರೆ, ಇನ್ನು ಉದ್ಯೋಗ ಮತ್ತು ವ್ಯಾಪಾರ ಗೌರವ ಮರಳಿ ಬರುವ ಸಮಯ. ನೀವು ತುಂಬ ಕಷ್ಟಪಟ್ಟಿದ್ದೀರಿ, ಆದರೆ ಗುರುತು ಸಿಗಲಿಲ್ಲ. ಈ ತಿಂಗಳ ಕೊನೆಯಲ್ಲಿ ಒಂದು ಅವಕಾಶ ಬರುತ್ತದೆ. ಮೊದಲು ಸಣ್ಣದಾಗಿ ಕಾಣುತ್ತದೆ,
ಆದರೆ ಅದೇ ನಿಮ್ಮ ಜೀವನದ ದಿಕ್ಕು ಬದಲಿಸುವ ಅವಕಾಶ. ಭಯ ಬಿಟ್ಟು ಬಿಡಿ. ಈ ಬಾರಿ ಗ್ರಹಗಳ ಬೆಂಬಲ ನಿಮ್ಮ ಜೊತೆ ಇದೆ. ಇನ್ನೂ ಹಣ ಉಸಿರಾಟದ ಸಮಯ. ನಿಮಗೆ ಇದುವರೆಗೂ ಅನಿರೀಕ್ಷಿತ ಖರ್ಚುಗಳು, ಸಾಲದ ಒತ್ತಡ ಇತ್ತು. ಈ ತಿಂಗಳಲ್ಲಿ ಹಳೆಯ ಬಾಕಿ ಮರಳಬಹುದು. ಹೆಚ್ಚುವರಿ ಆದಾಯ ಬರಬಹುದು. ಕುಟುಂಬದಿಂದ ಸಹಾಯ ಸಿಗಬಹುದು. ಆದರೆ ಒಂದು ಎಚ್ಚರಿಕೆ, ಈ ತಿಂಗಳಿನಲ್ಲಿ ಯಾರಿಗೂ ಸಾಲ ಕೊಡಬೇಡಿ. ದೊಡ್ಡ ಹಣ ಹೂಡಿಕೆಯ ನಿರ್ಧಾರ ಮಾಡಬೇಡಿ. ಶತ್ರುಗಳ ನಿಜ ಮುಖ. ಫೆಬ್ರವರಿ 22ರಿಂದ 25ರ ನಡುವೆ ಒಬ್ಬರ ನಿಜ ಸ್ವರೂಪ ನಿಮಗೆ ಗೊತ್ತಾಗುತ್ತದೆ. ಮೊದಲು ನೀವು ಶಾಕ್ ಆಗಿರಿ, ನಂತರ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ದೇವರು ಮೊದಲು ಅವರ ಮುಖ ತೋರಿಸುತ್ತಾರೆ, ಅಂದರೆ ಅವರ ನಿಜ ಸ್ವರೂಪ ತೋರಿಸುತ್ತಾರೆ. ನಂತರ ಅವರನ್ನು ದೂರ ಮಾಡುತ್ತಾರೆ. ಇದು ಶಿಕ್ಷೆ ಅಲ್ಲ, ಇದು ನಿಮ್ಮ ರಕ್ಷಣೆಗಾಗಿ. ಇನ್ನು ಆರೋಗ್ಯದ ಮನಸ್ಸಿಗೆ ವಿಶ್ರಾಂತಿ ಕೊಡಬೇಕಾದ ಸಮಯ. ನಿಮ್ಮ ದೇಹ ಹೊರಗಡೆ ಬಲವಾಗಿರಬಹುದು, ಆದರೆ ನಿಮ್ಮ ಮನಸ್ಸು ತುಂಬಾನೇ ದಣಿದಿದೆ. ನಿಮಗೆ ನಿದ್ದೆ ಕಡಿಮೆ ಬರುತ್ತಿದೆ. ಚಿಕ್ಕ ವಿಷಯಕ್ಕೂ ಕೋಪ ಬರುತ್ತಿದೆ. ಹಾಗಾದರೆ ಪ್ರತಿದಿನ 10 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ಇದು ಜಪದಿ ಅಲ್ಲ, ಇದು ನಿಮ್ಮ ಆತ್ಮಚಿಕಿತ್ಸೆ. ಮೇಷರಾಶಿ ಮಹಿಳೆಯರಿಗೆ ವಿಶೇಷ ಸಂದೇಶ. ಮೇಷರಾಶಿ ಮಹಿಳೆಯರು ಇದುವರೆಗೂ ಇತರರಿಗಾಗಿ ಬದುಕಿದ್ದೀರಿ. ಇನ್ನು ನಿಮಗಾಗಿ ಬದುಕುವ ಸಮಯ ಬಂದಿದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರ ಬರುತ್ತದೆ. ಅದು ವಿದ್ಯಾಭ್ಯಾಸದ ಬಗ್ಗೆ ಆಗಬಹುದು, ಕೆಲಸದ ಬಗ್ಗೆ ಆಗಬಹುದು, ಅಥವಾ ವೈಯಕ್ತಿಕ ಗುರಿಯ ಬಗ್ಗೆ ಆಗಬಹುದು. ಮೊದಲು ಯಾರಿಗೂ ಅದು ಅರ್ಥವಾಗದು, ಆದರೆ ನಂತರ ನಿಮ್ಮ ನಿರ್ಧಾರವೇ ಸರಿ ಎಂದು ತಿಳಿಯುತ್ತದೆ. ಇದು ಒಬ್ಬರನ್ನು ವಿರೋಧಿಸಲು ಅಲ್ಲ, ಇದು ನಿಮ್ಮ ಆತ್ಮಗೌರವ ಹೆಚ್ಚಿಸಿಕೊಳ್ಳಲು. ಮೇಷರಾಶಿ ಪುರುಷರಿಗೆ ಒಂದು ಎಚ್ಚರಿಕೆ. ನಿಮ್ಮಲ್ಲಿ ನಾಯಕತ್ವ ಗುಣ ಹೆಚ್ಚಿದೆ, ಆದರೆ ಅಹಂಕಾರ ನಿಧಾನವಾಗಿ ನಿಮ್ಮೊಳಗೆ ಬೆಳೆದಿದೆ. ಒಂದು ಘಟನೆ ನಿಮ್ಮ ಅಹಂಕಾರವನ್ನು ಪರೀಕ್ಷಿಸುತ್ತದೆ. ನೀವು ತಗ್ಗುವುದು ಸೋಲು. ನಿಜವಾದ ಆತ್ಮಬಲ. ಇನ್ನು ಹನುಮಂತನ ಕೃಪೆ ನಿಮಗೆ ನಿಜವಾದ ರಕ್ಷಣೆ. ಮೇಷರಾಶಿಯ ಅಧಿಪತಿ ಕುಜ, ಅಧಿದೇವತೆ ಹನುಮಂತ. ಪ್ರತಿದಿನ ಸ್ನಾನದ ನಂತರ ಈ ಮಂತ್ರವನ್ನು ತಪ್ಪದೆ ಜಪಿಸಿ. ಓಂ ಹಂ ಹನುಮತೆ ರುದ್ರಾತ್ಮಕ ಕಾಯ ಹುಂ ಘಟ್. ಈ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಪ್ರತಿದಿನ ಸ್ನಾನದ ನಂತರ ಜಪಿಸಿ. ಇದರಿಂದ ನಿಮ್ಮಲ್ಲಿ ಮಾನಸಿಕ ಧೈರ್ಯ ಹೆಚ್ಚಾಗುತ್ತದೆ. ಜೀವನದಲ್ಲಿರುವ ಅಡಚಣೆ ನಿವಾರಣೆಯಾಗುತ್ತದೆ. ನಿಮ್ಮ ಆತ್ಮಬಲ ಬಲಪಡುತ್ತದೆ. ಹನುಮಾನ್ ಚಾಲಿಸ ಈ ಮಂತ್ರದ ಜೊತೆಗೆ ಪಠಿಸಿದರೆ ಇನ್ನಷ್ಟು ಶ್ರೇಯಸ್ಕರ. ಇನ್ನು ಕೊನೆಯ ಸತ್ಯ, ನಿಮ್ಮ ಜೀವನ ಬದಲಿಸುವುದು ಗ್ರಹಗಳು ಅಲ್ಲ, ಇತರರು ಅಲ್ಲ, ನೀವೇ ನಿಮ್ಮ ಜೀವನ ಬದಲಿಸುವುದು. ದೇವರು ದಾರಿ ತೋರಿಸುತ್ತಾನೆ. ನಡೆಯಬೇಕೋ ಬೇಡವೋ ನಿರ್ಧಾರ ನಿಮ್ಮದು. ನೀವು ಸತ್ಯ ಆಯ್ಕೆ ಮಾಡಿದರೆ ಹೊಸ ಜೀವನ ಶುರುವಾಗುತ್ತದೆ. ಭಯ ಆಯ್ಕೆ ಮಾಡಿದರೆ ಹಳೆಯ ಜೀವನವೇ ಮುಂದುವರಿಯುತ್ತದೆ. ಮೇಷರಾಶಿಯವರು ನೋವು ತಿನ್ನಲು ಹುಟ್ಟಿಲ್ಲ, ದಾರಿ ತೋರಿಸಲು ಹುಟ್ಟಿದ್ದೀರಿ. ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಸಮಯ ಬಂದಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಇದು ಭಯಪಡಿಸಲು ಅಲ್ಲ, ನಿಮ್ಮನ್ನು ಸಿದ್ಧಗೊಳಿಸಲು ನಡೆದಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಸಂಬಂಧಿಕರ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ದೈವ ಸಂದೇಶದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹನುಮಾನ್.